ಮನೆ ಊಟ ಹಾಸಿಗೆ ಪುಸ್ತಕಗಳಿಗೆ ದರ್ಶನ್ ಸಲ್ಲಿಸಿದ ಅರ್ಜಿಯನ್ನು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಇವತ್ತು ವಜಾಗೊಳಿಸಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದ ಆರೋಪದ ಮೇಲೆ ಜೈಲು ಸೇರಿಕೊಂಡಿರುವ ನಟ ದರ್ಶನ್ಗೆ ಈಗ ಜೈಲಿನ ಊಟ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ಸದ್ಯಕ್ಕಂತೂ ಫಿಕ್ಸ್. ಅರ್ಜಿ ವಜಾಗೊಂಡ ವಿಷಯ ಜೈಲಾಧಿಕಾರಿ ದರ್ಶನ್ಗೆ ತಿಳಿಸಿದ್ರಂತೆ. ಆಗ ಅವರು ಬೇಸರ ವ್ಯಕ್ತಪಡಿಸಿಕೊಂಡ್ರಂತೆ. ಮನೆ ಊಟದ ಈ ಅರ್ಜಿ ವಜಾಗೊಳ್ಳಲು ಕಾರಣಗಳನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಟ್ಟಿದೆ. ಅದರ ವಿವರ ಹೀಗಿದೆ. ನ್ಯಾಯಮೂರ್ತಿಗಳಿಗೂ ತಮ್ಮ ಆದೇಶದಲ್ಲಿ ಹೇಳ್ತಾರೆ, ಕಾನೂನಿನಲ್ಲಿ ಎಲ್ಲರೂ ಒಂದೇ, ಕೈದಿಗಳಲ್ಲಿ ಯಾವುದೇ ಭೇದ ಭಾವ ಮಾಡಲಿಕ್ಕೆ ಸಾಧ್ಯವಿಲ್ಲ. ದರ್ಶನ್ಗೆ ಜೈಲಿನಲ್ಲಿ ಮೂಲಭೂತ ಸೌಕರ್ಯವನ್ನು ಕೊಡಲಾಗಿದೆ. ಮನುಷ್ಯನಿಗೆ ಬೇಕಾದ ಪೌಷ್ಟಿಕಾಂಶ ಜೈಲಿನ ಊಟದಲ್ಲಿ ಇದೆ. ನ್ಯಾಯಾಂಗ ಬಂಧನ ದಿನದಿಂದಲೇ ಆರೋಗ್ಯ ಸಮಸ್ಯೆ ಅಂದರೆ ಅದನ್ನು ಒಪ್ಪಕ್ಕಾಗಲ್ಲ ಅಂತ ಅವ್ರದ್ದು ವಾದ. ದರ್ಶನ್ ವಿಚಾರದಲ್ಲಿ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗಿದೆ ಅನ್ನೋದು ಕಂಡು ಬಂದಿಲ್ಲ ನನಗೆ ಅಂತ ಅವ್ರು ಹೇಳಿದ್ದಾರೆ. ಜೈಲಿನ ಊಟ ಕಳಪೆ ಗುಣಮಟ್ಟ ಇಲ್ಲ ಅನ್ನೋ ಆರೋಪ ಕೂಡ ಬಂದಿಲ್ಲ. ಆಸ್ತಿ ಅಂತಸ್ತು ನೋಡಿ ಜೈಲಿನಲ್ಲಿ ಸೌಕರ್ಯ ಕೊಡಲು ಸಾಧ್ಯವಿಲ್ಲ ಅಂತಂದಿದ್ದಾರೆ. ದಟ್ ಈಸ್ ಎಕ್ಸಾಕ್ಟ್ಲಿ ಸಾರ್ವಜನಿಕರ ಬಿಲೀಫ್ ಅದು. ಬಟ್ ಸಾರ್ವಜನಿಕರಿಗೆ ಇತ್ತೀಚಿನ ವರ್ಷಗಳಲ್ಲಿ ಅಥವಾ ದಿನಮಾನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಹಾಗೇನು ಇರಲಿಕ್ಕಿಲ್ಲ ಕಾನೂನು ಎಂಬುದು ಅನ್ನೋದು. ಕಾನೂನು ಎಂಬುದು ಶ್ರೀಸಾಮಾನ್ಯನಿಗೆ ಗದೆಯ ರೂಪದಲ್ಲೂ, ಬಲವಂತರು ಶಕ್ತಿವಂತರು ಅಧಿಕಾರದಲ್ಲಿರುವವರು ಹಣವಂತರಿಗೆ ಅದು ಹೂವಿನ ಹಾರವಾಗಿಯೂ ಇರಬಹುದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನಮ್ಮಲ್ಲಿ ಶ್ರೀಸಾಮಾನ್ಯ. ಆದರೆ ನ್ಯಾಯಮೂರ್ತಿಗಳಲ್ಲಿ ಪುನರ್ಸ್ಥಾಪಿಸುತ್ತಿದ್ದಾರೆ ಆ ಪರಂಪರಾಗತ ನಂಬಿಕೆಯನ್ನ. ಆಸ್ತಿ ಅಂತಸ್ತು ನೋಡಿ ಜೈಲಲ್ಲಿ ಕೊಡಕ್ಕಾಗಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.